ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೊನ್ನೆ ತಾನೇ ವಿಶ್ವಪ್ರಸಿದ್ಧ ತಿರುಪತಿ ತಿರುಮಲ ಕ್ಷೇತ್ರದಲ್ಲಿ ಕಾಲ್ತುಳಿತ ಉಂಟಾಗಿ 6 ಮಂದಿ ಜೀವ ತೆತ್ತರೆ 70ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಮತ್ತು ಕೆಲವರು ಆ ಕರಾಳ ಘಟನೆಯನ್ನು ನೆನೆಯುತ್ತಾ ಆ ತಿಮ್ಮಪ್ಪನಿಗೆ ಕೈ ಮುಗಿದು ಮನೆ ಸೇರಿಕೊಂಡಿದ್ದಾರೆ. ಸಹಸ್ರಾರು ವರ್ಷಗಳಿಂದ ವಿರಾಜಮಾನವಾಗಿ ನಿಂತಿರುವ ಶ್ರೀನಿವಾಸ ಬರುವ ಭಕ್ತಾದಿಗಳನ್ನು ಹರಸುತ್ತಾ ಸಲಹುತ್ತಿದ್ದಾರೆ. ಇದೀಗ ತಿರುಪತಿ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ನಡೆದ ದುರಂತದಿಂದಾಗಿ ಕೇವಲ ಆಂಧ್ರ ಪ್ರದೇಶ ಮಾತ್ರವಲ್ಲ, ಇಡೀ ಭಾರತವೇ ಕೊರಗುತ್ತಿದೆ. ಹೊಸ ವರ್ಷಾಚರಣೆಯ ತಿಂಗಳೇ ಈ ದುರಂತಕ್ಕೆ ಮರುಗುತ್ತಿದೆ ಭಾರತ. ಇನ್ನೇನು ವೈಕುಂಠ ಏಕಾದಶಿಯನ್ನು ಇದೇ ಕರಾಳ ನೆನಪಿನಲ್ಲಿ ಆಚರಿಸಿದ್ದಾಯಿತು. ಅದರ ನಡುವೆ ಮತ್ತೊಂದು ಅನಾಹುತ ನಡೆದೋಯ್ತು. ವಿಶ್ವದ ದೊಡ್ಡಣ್ಣನೆಂದು ನಾಮಾಂಕಿತನಾಗಿದ್ದ ಅಮೆರಿಕ ಇದೀಗ ಸಹಾಯಕ್ಕಾಗಿ ಕೈಬೀಸಿ ಕರೆಯುವ ಪರಿಸ್ಥಿತಿ ಎದುರಾಗಿದೆ. ಇದೇ ಮೊದಲ ಬಾರಿಗೆ ಅಲ್ಲಿಯೂ ಕಂಡು ಕೇಳರಿಯದ ರೌದ್ರ ಅಗ್ನಿ ಪ್ರಳಯಕ್ಕೆ ಸಾಕ್ಷಿಯಾಗಿ ಇಡೀ ಜಗತ್ತಿನೆದುರು ಬೆತ್ತಲಾಗಿ ನಿಂತಿದೆ. ಸ್ನೇಹಿತರೆ, ತಿರುಪತಿಯಲ್ಲಾದ ದುರಂತಕ್ಕೂ ಈಗ ಅಮೆರಿಕಾಗೂ ಹಾಗೂ ಈ 2025ಕ್ಕೂ ಏನು ನಂಟು? ಈ ದುರ್ಘಟನೆಗಳು ನಡೆಯುತ್ತಿರುವುದಕ್ಕೆ ಕಾರಣವೇನು ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಕಳೆದ ಎಪಿಸೋಡ್ನಲ್ಲಿ ತಿರುಪತಿಯಲ್ಲಿ ಭೂಕಂಪ ಸಂಭವಿಸಲಿದೆ, ನಿಜವಾಗುತ್ತಾ ಕಾಲಜ್ಞಾನ ಎಂಬ ವಿಷಯಾಧಾರಿತ ವಿಡಿಯೋ ಪ್ರಸಾರ ಮಾಡಿದ್ವಿ. ಆ ವಿಡಿಯೋದಲ್ಲಿ ಒಂದು ವಿಚಾರವಂತೂ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ವಿ. ಅದು ಪೋತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ. ಅವರ ಕಾಲಜ್ಞಾನ ಇಂದಿಗೂ ಎಂದೆಂದಿಗೂ ಬದಲಾಗಿಲ್ಲ. ಅವರ ಕಾಲಜ್ಞಾನದಲ್ಲಿ ಉಲ್ಲೇಖವಾಗಿರೋದು ಈ 2025ರಲ್ಲಿ ಏನೆಲ್ಲ ದುರ್ಘಟನೆ ನಡೆಯುತ್ತೆ ಎಂಬ ಸೂಕ್ಷ್ಮ ವಿಚಾರವನ್ನು ನೋಡ್ತಿದ್ದಾರೆ. ಅವರ ಭವಿಷ್ಯವಾಣಿ ನಿಜಕ್ಕೂ ಆತಂಕವನ್ನುಂಟು ಮಾಡುತ್ತೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ಗಮನಿಸಲೇಬೇಕು. ನಾವೆಲ್ಲರೂ ಪ್ರಕೃತಿಯ ವಿರುದ್ಧವಾಗಿ ಬದುಕುತ್ತಿದ್ದೇವೆ ಅನ್ನೋದು. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ 2025ರಲ್ಲಿ ಸಂಭವಿಸಬಹುದಾದ ಘಟನೆಗಳ ಕುರಿತ ಕಾಲಜ್ಞಾನವಾದರೂ ಯಾವುದು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಮೆರಿಕಾದಲ್ಲಿ ಸಂಭವಿಸಿರುವ ಕಾಡ್ಗಿಚ್ಚಿಗೆ ಲಕ್ಷಾಂತರ ಜನ ಜೀವನ ಬೀದಿಗೆ ಬೀಳುವಂತಾಗಿದೆ. ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಈಗ ಕೇವಲ ಒಂದು ಕಾಡ್ಗಿಚ್ಚು ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗದೆ ಒದ್ದಾಡ್ತಿದೆ. ಲಕ್ಷಾಂತರ ಜನರು ಪ್ರಾಣ ಭಯದಿಂದ ತಮ್ಮ ಸೂರು ಕಳೆದುಕೊಳ್ಳುವ ಆತಂಕ ಹಾಗೂ ನೋವಿನಲ್ಲಿದ್ದಾರೆ. ಇಂತಹ ಸಮಯದಲ್ಲೇ ಬೆಂಕಿ ಆರಿಸಿ ಪರಿಸ್ಥಿತಿ ಹಿಡಿತಕ್ಕೆ ತರಲು ನೀರಿನ ಕೊರತೆ ಎದುರಾಗಿದೆ ಅಮೆರಿಕಾಗೆ. ಇದು ನಿಜಕ್ಕೂ ಬೇಸರದ ಸಂಗತಿಯೇ ಅಲ್ವಾ? ಅಮೆರಿಕ ಅದೆಷ್ಟೇ ಶ್ರೀಮಂತ ಮುಂದುವರಿದ ರಾಷ್ಟ್ರವಾಗಿದ್ದರೂ ಕೂಡ ಅಲ್ಲಿನ ಸಂಕಷ್ಟಗಳು ಬಗೆಹರಿದಿಲ್ಲ. ಸಾವಿರಾರು ಸಮಸ್ಯೆಗಳ ಸರಮಾಲೆಗೆ ಸಿಲುಕಿ ಅಮೆರಿಕಾವು ಕೂಡ ಇದೀಗ ಪರದಾಡ್ತಿದೆ. ಅಮೆರಿಕಾದಲ್ಲಿ ಚಳಿಗಾಲ ಬಂತು ಅಂದರೆ ಸಾಕು, ಈ ರೀತಿಯ ಕಾಡ್ಗಿಚ್ಚು ಶುರುವಾಗ್ತಿತ್ತು. ಅದರಲ್ಲೂ ಅಮೆರಿಕಾದ ಕ್ಯಾಲಿಫೋರ್ನಿಯಾ ಪದೇ ಪದೇ ಈ ರೀತಿ ಕಾಡ್ಗಿಚ್ಚಿಗೆ ಸಿಲುಕಿ ನರಳುತ್ತಿದೆ. 2025ರ ಆರಂಭದಲ್ಲೇ ಮತ್ತೆ ಇಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಮಂಗಳವಾರ ಸಂಜೆ ದಿಢೀರನೆ ಕಾಣಿಸಿಕೊಂಡ ಕಾಡ್ಗಿಚ್ಚು ತನ್ನ ರಣಾರ್ಭಟವನ್ನು ಮುಂದುವರೆಸಿದೆ. ಕಾಡ್ಗಿಚ್ಚು 20 ಎಕರೆ ಪ್ರದೇಶಕ್ಕೆ ವಿಸ್ತರಿಸಿದ್ದು 6 ಕಡೆಗಳಲ್ಲಿ ನಿರಂತರವಾಗಿ ಉರಿತಿದೆ. ಈವರೆಗೆ 5 ಜನ ಬೆಂಕಿಯ ರೌದ್ರತೆಗೆ ಬೂದಿಯಾಗಿದ್ದಾರೆ. ಈಗಾಗಲೇ ಸುಮಾರು 1.5 ಲಕ್ಷ ಜನರನ್ನ ಸ್ಥಳಾಂತರಗೊಳಿಸಲಾಗಿದೆ. ದಕ್ಷಿಣ ಕ್ಯಾಲಿಫೋರ್ನಿಯಾದ 2 ಕೋಟಿ ಜನ ಇನ್ನೂ ಬೆಂಕಿ ಹಾಗೂ ಹೊಗೆಯ ನಡುವೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕ್ಯಾಲಿಫೋರ್ನಿಯಾದ ಗವರ್ನರ್ ಗೆವಿನ್ ನ್ಯೂಸನ್ ತುರ್ತು ಸ್ಥಿತಿಯನ್ನು ಘೋಷಿಸಿದ್ದಾರೆ. ಅತ್ತ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ ಬೆಂಕಿಯನ್ನ ನಂದಿಸಲು ನೀರು ಹಾಗೂ ಪರಿಸ್ಥಿತಿಯನ್ನ ನಿಭಾಯಿಸಲು ಅಗ್ನಿಶಾಮಕ ಸಿಬ್ಬಂದಿಯ ಕೊರತೆ ಎದುರಾಗಿದೆ. ಪರಿಣಾಮವಾಗಿ ಕಾಡ್ಗಿಚ್ಚು ಆರಿಸಲು ನಿವೃತ್ತ ಅಗ್ನಿಶಾಮಕ ಸಿಬ್ಬಂದಿಗಳನ್ನೇ ಮರಳಿ ಕೆಲಸಕ್ಕೆ ತೆಗೆದುಕೊಳ್ಳಲಾಗಿದೆ. ಬೆಂಕಿ ನಂದಿಸಲು ನೀರಿನ ಕೊರತೆ ಎದುರಾಗಿದ್ದು, ಲಾಸ್ ಏಂಜಲೀಸ್ನ ನೀರು ಮತ್ತು ವಿದ್ಯುತ್ ಮುಖ್ಯ ಕಾರ್ಯನಿರ್ವಾಹಕಿ ಜಾನಿಸ್ ಕ್ವಿನೋನ್ಸ್ ಆದಷ್ಟು ನೀರನ್ನು ಉಳಿಸುವಂತೆ ಜನರಲ್ಲಿ ಮನವಿ ಮಾಡಿದ್ದಾರೆ. ಈ ನಡುವೆ ಸಂರಕ್ಷಿತ ಪ್ರದೇಶವೊಂದರಲ್ಲಿ ಕಾಣಿಸಿಕೊಂಡ ಬೆಂಕಿಗೆ ಸನ್ಸೆಟ್ ಫೈರ್ ಎಂದು ಹೆಸರಿಡಲಾಗಿದೆ. ಹಾಲಿವುಡ್ ನಟರು ಸೇರಿದಂತೆ ಖ್ಯಾತನಾಮರು ವಾಸವಿರುವ ಹಾಲಿವುಡ್ ಹಿಲ್ಗೂ ಹಬ್ಬಿರುವ ಕಾಡ್ಗಿಚ್ಚಿನಿಂದಾಗಿ ಬಿಲ್ಲಿ ಕ್ರಿಸ್ಟಲ್, ಮ್ಯಾಂಡಿ ಮೋರ್, ಜೇಮಿ ಲೀ ಕರ್ಟಿಸ್ ಸೇರಿದಂತೆ ಹಲವರು ಮನೆ ಕಳೆದುಕೊಂಡಿದ್ದಾರೆ. ಆಸ್ಕರ್ ಪ್ರಶಸ್ತಿ ವಿತರಣೆ ಸಮಾರಂಭ ನಡೆವ ಡಾಲ್ಬಿ ಥಿಯೇಟರ್ಗೂ ಭೀತಿ ಎದುರಾಗಿದೆ. ಕಾಡ್ಗಿಚ್ಚಿನಿಂದಾಗಿ ಅಧ್ಯಕ್ಷ ಜೋ ಬೈಡನ್ ಪುತ್ರ ಹಂಟರ್ ಬೈಡನ್ ಹಾಗೂ ಬಾಲಿವುಡ್ ನಟಿ ನೋರಾ ಫತೇಹಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಬ್ಬರ ಮನೆ ಬೆಂಕಿಗೆ ಆಹುತಿಯಾಗಿವೆ. ಹಂಟರ್ ಬೈಡನ್ ಅವರ ಮಲಿಬು ನಗರದಲ್ಲಿದ್ದ ಐಷಾರಾಮಿ ನಿವಾಸ ಸಂಪೂರ್ಣ ಸುಟ್ಟು ಬೂದಿಯಾಗಿದೆ. ಈ ಬಗ್ಗೆ ಹಂಟರ್ ಬೈಡನ್ ಕೂಡ ದೃಢಪಡಿಸಿದ್ದಾರೆ. ಕಾಡ್ಗಿಚ್ಚಿನಿಂದಾಗಿ ಲಾಸ್ ಏಂಜಲೀಸ್ನಲ್ಲಿ ವಿದ್ಯುತ್ ಹಾಗೂ ಇಂಟರ್ನೆಟ್ ಸಂಪರ್ಕ ಕಡಿತವಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಿಗೆ ನೆರವಾಗಲು ಸ್ಟಾರ್ಲಿಂಗ್ ಅಂತರ್ಜಾಲ ಕಂಪನಿಯ ಮಾಲೀಕ ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಮುಂದಾಗಿದ್ದಾರೆ. ಕ್ಯಾಲಿಫೋರ್ನಿಯಾದ ದಕ್ಷಿಣ ಭಾಗದಲ್ಲಿ ಭೀಕರ ಕಾಡ್ಗಿಚ್ಚು ಕಾಣಿಸಿಕೊಂಡಿದ್ದು
ಆಸ್ಕರ್ ಪ್ರಶಸ್ತಿ ವಿತರಣೆ ಸಮಾರಂಭ ನಡೆವ ಡಾಲಿ ಥಿಯೇಟರ್ಗೂ ಬೆಂಕಿಯ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಜನವರಿ 17ರಂದು ನಡೆಯಬೇಕಿದ್ದ ಆಸ್ಕರ್ ನಾಮನಿರ್ದೇಶನ ವಿಳಂಬವಾಗಿದೆ. 97ನೇ ಸುತ್ತಿನ ಪ್ರಶಸ್ತಿ ವಿಜೇತರ ಘೋಷಣೆಯನ್ನ ಜನವರಿ 17ರ ಬದಲು ಜನವರಿ 19ರಂದು ಮಾಡಲು ನಿರ್ಧರಿಸಲಾಗಿದೆ. ಅಂತೆಯೇ ಆಸ್ಕರ್ ನಾಮನಿರ್ದೇಶನಕ್ಕೆ ನಡೆಯುವ ಮತದಾನವನ್ನ ಜನವರಿ 14ರವರೆಗೆ ವಿಸ್ತರಿಸಲಾಗಿದೆ. ಅಲ್ಲದೆ ಭಾರತೀಯ ಚಿತ್ರರಂಗದ 6 ಸಿನಿಮಾಗಳು ಕೂಡ ಆಸ್ಕರ್ಗೆ ನಾಮಿನಿಯಾಗಿದ್ದವು. ಈ ದುರಂತದಿಂದ ಎಲ್ಲವೂ ಬುಡಮೇಲಾಗಿದೆ. ಅಷ್ಟಕ್ಕೂ ಈ ಎಲ್ಲ ದುರಂತಗಳ ಹಿಂದೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನವಿದೆ. ಅದೇನೆಂದ್ರೆ ಅವರ ಕಾಲಜ್ಞಾನದ ಪ್ರಕಾರವೇ 2020-30ರ ಅರ್ಧ ಭಾಗಕ್ಕೆ ಸಪ್ತಗಿರಿಯಲ್ಲಿ ಭಕ್ತಾದಿಗಳ ಸಾವು ನೋವು ಆಗುತ್ತವೆ. ಇಡೀ ದೇಶವೇ ತಿರುಗಿ ನೋಡುತ್ತದೆ. ಈ ಘಟನೆಯ ತರುವಾಯ ದೇಶ ವಿದೇಶಗಳಲ್ಲಿ ನಾನಾ ದುರಂತಗಳ ಸರಮಾಲೆಯೇ ನಡೆಯುತ್ತೆ. ಯಾರು ಧರ್ಮದಲ್ಲಿ ಜೀವಿಸುವರೋ ಅವರಿಗೆ ಮಾತ್ರ ಕೃಪೆ ದೊರೆಯಲಿದೆ ಎಂದಿದ್ದಾರೆ. ಅಲ್ಲದೆ ಅವರ ಮುಂದಿನ ಕಾಲಜ್ಞಾನ ಹೇಗಿದೆ ಅಂದರೆ, ಇದೇ ವರ್ಷ ಅಂದರೆ 2025ರಲ್ಲಿ ಪುಷ್ಯ ಮಾಸದಲ್ಲಿ ಮುಸ್ಲಿಂ ದೇಶಗಳಿಗೆ ಮತ್ತು ಕ್ರಿಶ್ಚಿಯನ್ ದೇಶಗಳಿಗೆ ಹಾನಿ ಉಂಟಾಗುತ್ತದೆ ಎಂದಿದ್ದಾರೆ. ಇದೀಗ ಕ್ರಿಶ್ಚಿಯನ್ ರಾಷ್ಟ್ರವೆಂದರೆ ಅದು ಅಮೆರಿಕ ಕಾಡ್ಗಿಚ್ಚಿನ ಹಬೆಗೆ ಸಿಲುಕಿ ಇನ್ನಿಲ್ಲದಂತೆ ನರಳುತ್ತಿದೆ. ಎಷ್ಟೇ ದೊಡ್ಡವನಾದರೂ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ನರಳಾಡ್ತಿದೆ. ಈ 2 ಕಾಲಜ್ಞಾನ ನಿಜ. ಒಂದು ತಿರುಪತಿ, ಮತ್ತೊಂದು ಅಮೆರಿಕ. ಈ 2 ಕಾಲಜ್ಞಾನ ನಿಜವಾಯಿತು. ಇನ್ನು 3ನೇಯದ್ದು ಇಸ್ಲಾಂ ದೇಶಕ್ಕೂ ಹಾನಿಯುಂಟಾಗುತ್ತದೆ ಎಂದಿರೋದು ಯಾವ ರಾಷ್ಟ್ರ ಅನ್ನೋ ಚರ್ಚೆಗಳು ಶುರುವಾಗಿದೆ. ಅವರ ಕಾಲಜ್ಞಾನದಲ್ಲಿ ಇದೇ ವರ್ಷದಲ್ಲಿ ಶನಿಯು ಮೀನರಾಶಿಗೆ ಪ್ರವೇಶಿಸಿದಾಗ ಮ್ಲೇಚ್ಛರಿಗೆ ಹಾನಿಯಾಗುತ್ತದೆ ಎಂದು ಭವಿಷ್ಯ ಬರೆದಿದ್ದಾರೆ. ಇಲ್ಲಿ ಮ್ಲೇಚ್ಛರ್ ಎಂದರೆ ಇಸ್ಲಾಂ ರಾಷ್ಟ್ರ. ಅಲ್ಲದೆ ಶನಿಯು ವೃಷಭ ರಾಶಿಯನ್ನು ಪ್ರವೇಶಿಸಿದಾಗ ಈಶಾನ್ಯದಿಂದ ವಿಷಕಾರಿ ಅನಿಲವು ಜೀವವನ್ನು ತೆಗೆಯುತ್ತದೆ. ಶನಿಯು ಮಿಥುನದಲ್ಲಿ ಪ್ರವೇಶಿಸಿದರೆ ದುಷ್ಟರಿಗೆ ಶಿಕ್ಷೆಯಾಗುತ್ತದೆ ಎಂದಿದ್ದಾರೆ. ಅದು ಇದೇ ವರ್ಷ ಅಂದರೆ 29/3/2025ರಿಂದ 10 ವರ್ಷಗಳವರೆಗೂ ಮುಂದುವರಿಯುತ್ತದೆ ಎಂದಿದ್ದಾರೆ. ಇದೇ ವರ್ಷದಲ್ಲಿ ತಿರುಪತಿಯಲ್ಲಿ ವನ್ಯ ಜೀವ ಸಂಕುಲಗಳು ದುಪ್ಪಟ್ಟಾಗಲಿದೆಯಂತೆ. ಬೆಟ್ಟ ಹತ್ತುವಾಗ ಜನರು ಜೀವ ಭಯದಲ್ಲೇ ಸಂಚರಿಸಬೇಕು ಎಂದಿದ್ದಾರೆ. ಇವೆಲ್ಲವನ್ನು ಗಮನಿಸಿದಾಗ ಈ ಪ್ರಕೃತಿಯಲ್ಲಿ ಏನು ಬೇಕಾದರೂ ಸಂಭವಿಸಬಹುದು. ಆದರೆ ನಮ್ಮ ತರ್ಕ ಪ್ರಕೃತಿಯ ವಿರುದ್ಧವಾಗಿರೋದು ನಿಜಕ್ಕೂ ಅಪಾಯಕ್ಕೆ ನಾವೇ ಎಡೆ ಮಾಡಿಕೊಟ್ಟಿದ್ದೇವೆ ಎನ್ನುವ ಸತ್ಯ ಸಂಗತಿ. ಆದರೆ ನಮ್ಮ ತರ್ಕ ಪ್ರಕೃತಿಯ ವಿರುದ್ಧವಾಗಿರೋದು ನಿಜಕ್ಕೂ ಅಪಾಯಕ್ಕೆ ನಾವೇ ಎಡೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವ ಸತ್ಯ ಸಂಗತಿ ಅರಿವಾಗುತ್ತೆ. ಇಲ್ಲಿ ಏನೇ ಅವಘಡಗಳು ದುರಂತಗಳು ಸಂಭವಿಸಿದ್ರೂ ಅವೆಲ್ಲದಕ್ಕೂ ನಾವೇ ಹೊಣೆಯಾಗಿದ್ದೇವೆ. ಮುಂದೆ ಏನೆಲ್ಲ ಆಗತ್ತೆ ಕಾದು ನೋಡೋಣ. ಬರುವುದೆಲ್ಲವ ಬರಲಿ, ಗೋವಿಂದನ ದಯೆ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.